ಆಲ್ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಅಂತಂದರೆ ಯದುಗೆ ಮತ್ತು ಶ್ರೇಯಾಂಕ್ ಇಬ್ಬರಿಗೂ ಕೂಡ ಕೋಲ್ಡ್ ಆಗಿದೆ. ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ಅವನು ಸ್ಕೂಲಿಗೆ ಹೋಗಲಿಲ್ಲ. ಇವಾಗ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ, ಸಿಂಪಲ್ಲಾಗಿ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇಬ್ಬರು ಇಲ್ಲೇ ಮಲ್ಕೊಂಡಿದ್ದಾರೆ ನೋಡಿ. ಇವನಿಗೂ ಪಾಪ ಹುಷಾರಿಲ್ಲ ನೋಡಿ, ಹೆಂಗಾಗಿದೆ ಫೇಸ್ ಎಲ್ಲ ಒಂಥರ ಇದಾಗಿದೆ, ಕೋಲ್ಡ್ ಆಗಿದೆ. ನೈಟೆಲ್ಲ ನಿದ್ದೆ ಮಾಡಿಲ್ಲ. ಇವನಿಗೂ ಕೋಲ್ಡ್ ಆಗಿದೆ, ಇವನು ಸ್ಕೂಲಿಗೆ ಹೋಗಿಲ್ಲ. ಅದಕ್ಕೆ ಇಬ್ರಿಗೂ ಮಲಗಿಸಿದ್ದೀನಿ. ಮಲ್ಗಕ್ಕೆ ಅಂತಂದರೆ ಮಲಗ್ತಾ ಇಲ್ಲ. ಅದಕ್ಕೋಸ್ಕರ ನಾನೇ ಬೇಗ ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ಇರುತ್ತೆ. ಬನ್ನಿ ಬೇಗ ಒಂದು ಸಿಂಪಲ್ಲಾಗಿ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ರೈಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ತುಂಬ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಮೆಣಸಿನ್ಕಾಯಿ ಮತ್ತು ಬೀನ್ಸ್ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಈ ಥರ ಬೇರೆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಮಾಡಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಇದನ್ನು ಹಾಕಿದ್ರೆ ತುಂಬ ಗಾರ್ನಿಷಿಂಗಿಗೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಟೊಮೆಟೊ ಕೂಡ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಡೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕಿ ಇದಕ್ಕೆ ನಾವೇನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಂದೊಂದಾಗಿ ಸೇರಿಸ್ಬಿಟ್ಟು ಫ್ರೈ ಮಾಡೋಣ. ಇದನ್ನು ಸ್ವಲ್ಪ ಈರುಳ್ಳಿ ಹಾಕಿದ ಮೇಲೆ ಹಸಿದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ರೈಸ್ ಕಲಿಸಿದಾಗ ಅಷ್ಟು ಟೇಸ್ಟಿಯಾಗಿರಲ್ಲ ಅಂತ ಹೇಳ್ಬೋದು. ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಇಲ್ಲಿ ಜೊತೆಗೇ ಫ್ರೈ ಮಾಡ್ತಾ ಇದ್ದೀನಿ. ಹಾಗೇ ಇದಕ್ಕೆ ಇವಾಗ ಏನೇನು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಒಂದು 2-3 ನಿಮಿಷ ಫ್ರೈ ಮಾಡಿ ಇದಕ್ಕೆ ರೈಸ್ ಸೇರಿಸ್ಕೊಂಡ್ರೆ ಮುಗೀತು. ಅಷ್ಟೇ ಸಿಂಪಲ್ ಇದು ರೈಸು. ಜಾಸ್ತಿ ಏನು ನಾನು ಮಾಡೋಕ್ಕೋಗಿಲ್ಲ, ಯಾಕಂದರೆ ಇವ್ರಿಗೆ ಹುಷಾರಿಲ್ವಲ್ಲ. ಅದಕ್ಕೋಸ್ಕರ ದೋಸೆ ಅದೆಲ್ಲ ಆಯಿಲ್ ಐಟಮ್ ಏನು ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಾಡಿಲ್ಲ. ರೈಸ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ರೈಸ್ ಮಾಡಿದೆ. ಹುಷಾರಿಲ್ಲದೆ ಇರೋ ಟೈಮಲ್ಲಿ ಆ ಥರ ಎಲ್ಲ ಕೊಟ್ಟರೆ ಅದು ಹೆಲ್ತಿಗಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿದ್ದೆ ರೈಸ್ ಮಾಡಿದೆ. ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಥರ ಮಕ್ಕಳಿಗೆ ಹುಷಾರಿಲ್ದಾಗ ಏನು ರೆಸಿಪಿ ಮಾಡಬೇಕು ಏನು ಅಂತ. ತರಕಾರಿ ಇದ್ದರೆ ಫಟಾಫಟ್ ಎಲ್ಲ ತರಕಾರಿ ಹೆಚ್ಚಿ ಈ ಥರ ಒಂದು ರೈಸ್ ಮಾಡಿಕೊಂಡು ರೈಸ್ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹುಷಾರಿಲ್ದಾಗ ಏನು ರೆಸಿಪಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಸಾಫ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ. ಜೊತೆಗೆ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಚಿಕನ್ ಮಸಾಲ ಇರಲಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಚಿಕನ್ ಮಸಾಲ ಇತ್ತು. ನಾವೇನು ನಾನ್ ವೆಜ್ ಏನು ಮಾಡಲ್ಲ, ಸುಮ್ಮನೆ ಅದು ಲಾಸ್ಟ್ ಟೈಮ್ ಗ್ರಾಸರಿ ತರಕ್ಕೆ ಹೋದಾಗಲೇ ಅದೊಂದು ಪ್ಯಾಕೆಟ್ ಹಂಗೆ ಸುಮ್ಮನೆ ತೊಗೊಂಡು ಬಂದಿದ್ದೆ. ಎಗ್ ಕರಿ ಮಾಡುವಾಗ ಹಾಕಕ್ಕೆ ಬರುತ್ತಂತ ಆ ಪೌಡ್ರ್ ಇತ್ತು. ಅದನ್ನು ಕೂಡ ಮತ್ತು ಅರಿಶಿಣನೂ ಅದಕ್ಕೆ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕಿವಾಗ ಬಿಸಿಯಾಗಿರೋ ರೈಸ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವತ್ತಿನ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟು ರೆಡಿ ಆಯಿತು ಅಂತ. ಈ ಟೈಮಲ್ಲಿ ಕೋಲ್ಡ್ ಆದಾಗ ಸ್ವಲ್ಪ ಏನಂತಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಮನೆಯಲ್ಲಿರೋ ಸ್ವಲ್ಪ ಚಿಕನ್ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡ್ರು ಅದನ್ನು ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ. ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟು. ಮಕ್ಕಳಿಗೆ ಹುಷಾರಿಲ್ಲದೆ ಇರುವಾಗ ಬೇಕು ಬಂಗಾರ. ಇವನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಫುಲ್ ಮುಖ ಎಲ್ಲ ರೆಡ್ ಆಗಿಬಿಟ್ಟಿದೆ. ಇವನಿಗೆ ಆಟ ಆಡ್ಕೊ. ಬಾಯಲ್ಲಿ ಹಾಕ್ಕೋಬಾರ್ದಪ್ಪು, ಬಾಯಲ್ಲಿ ಹಾಕ್ಕೋಬಾರ್ದು. ಯಾಕ ಏನಾಗಲ್ಲ, ಬೇಗ ತಿನ್ನು, ಏನಾಗಲ್ಲ, ತಿನ್ನಪ್ಪು. ಹಂಗೆಲ್ಲ ತಿನ್ಬಾರ್ದಪ್ಪ.
ಅವನಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಜಾಮೂನ್ ಇತ್ತಲ್ಲ ನಿನ್ನೆ ಮಾಡಿದ್ದು, ಅದನ್ನು ಮತ್ತು ರೈಸು ತಿಂತಾಯಿದ್ದೀನಿ. ಇಲ್ಲಿ ಏನು ಬೇಕು? ಅಲ್ಬಾರ್ದು ಬಂಗಾರ, ಮಲ್ಕೊ 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 ಮಲ್ಕೊ. ಚು 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 ಚು. ಯಾಕಮ್ಮ? ಹುಷಾರಿಲ್ಲದಿರೋ ಕಾರಣ ಬೇಗನೆ ಅಡುಗೆ ಮಾಡಿ ಮುಗಿಸ್ಬಿಟ್ಟೆ. ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಕುಕ್ಕಲ್ಲಿ ಇಲ್ಲಿ ಸಾಂಬಾರು ಮಾಡಿದ್ದೀನಿ. ಯಾಕಂದರೆ ರೈಸ್ ಇಟ್ಟಿದ್ದೀನಿ. ಬೇಗ ಅಡುಗೆ ಮಾಡ್ಕೊಂಡ್ಬಿಟ್ರೆ ಆಚೆ ಕಡೆಯಿಂದ ತಂದು ತಿನ್ನೋದು ಅಷ್ಟು ಹೆಲ್ದಿಯಾಗಿರಲ್ಲ ಅಂತ ಹೇಳಿನೇ ಅಡುಗೆ ಮಾಡಿ ಮುಗಿಸ್ಬಿಟ್ಟೆ. ಯಾಕಂದರೆ ಅವ್ನು ತುಂಬ ಅಳ್ತಾ ಇದ್ದ. ಏನಂತಂದರೆ ಕೈಯೇ ಬಿಡ್ತಾ ಇರಲಿಲ್ಲ. ನಾನೇನಾದರೂ ಅಡುಗೆ ಮಾಡ್ತಾಯಿದ್ರೆ ಬಂದು ಈ ಥರ ಇದು ಮಾಡ್ತಾಯಿದ್ದ. ಅದಕ್ಕೋಸ್ಕರ ಮತ್ತು ಪಲ್ಯನೂ ಮಾಡಿದ್ದೀನಿ ನೋಡಿ. ಪಲ್ಯ ಮಾಡಿದ್ದೀನಿ ಮತ್ತು ರೊಟ್ಟಿ ಕೂಡ ಮಾಡಿದ್ದೀನಿ. ಯಾಕಂದರೆ ಇವಾಗ ಇದೆಲ್ಲ ರೆಸಿಪಿ ತೆಗೆದುಕೊಂಡು ಕೂತ್ಕೊಂಡ್ರೆ ನಮಗೆ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಬೇಗ ಮಾಡ್ಕೊಂಡು ಬಿಡೋಣ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ಅಂದರೆ ಬರೀ ಅದು ಶೂಟ್ ಮಾಡ್ತಾ ಇದ್ದರೆ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಅವನು ಕಾಡ್ತಾ ಇರ್ತಾನೆ, ಯಾವ ಕೆಲಸ ಆಗಲ್ಲ ಅಂತ ಬೇಗ ಮಾಡೋಣ ಅಂತ ಮಾಡಿದ್ರೆ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿ ಎಲ್ಲನೂ ಅಡುಗೆ. ಎರಡು ಹೊತ್ತಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇದ್ರ ಪಲ್ಯ ಮಾಡಿಕೊಂಡೆ. ನೆಕ್ಸ್ಟ್ ರೊಟ್ಟಿನೂ ಮಾಡ್ಕೊಂಡ್ಬಿಟ್ಟೆ. ಇವಾಗಲೂ ಆಗುತ್ತೆ ಮತ್ತು ನೈಟ್ಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ನಲ್ಲ ಸ್ವಲ್ಪ ಇದೆ. ಇಲ್ಲಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಎರಡು ಹೊತ್ತಿಗೂ ಆಗುತ್ತೆ ಅಂತ ಹೇಳಿ ಇಲ್ಲಿ ರೈಸ್ ಬಿಟ್ಟಿದ್ದೀನಿ. ಹಾಲು ಕಾಯಿಸಿಟ್ಟಿದ್ದೀನಿ. ಇಷ್ಟೇ, ನೋಡೋಣ ಏನಾಗುತ್ತೆ. ಸಿರಪ್ ಎಲ್ಲ ಇಲ್ಲೇ ತಂದು ಇಟ್ಕೊಂಡಿದ್ದೆ. ಯಾಕಂದರೆ ಇವನಿಗೂ ಹೋಗಿ ಸಿರಪ್ ತೊಗೊಂಡು ಬಂದೆ ಮೆಡಿಕಲ್ ಶಾಪಲ್ಲಿ. ಅವನಿಗೂ ಸಿರಪ್ ಹಾಕಿದೆ ಮತ್ತು ಇವನಿಗೂ ಶ್ರೇಯಾಂಕ್ಗೂ ಸಿರಪ್ ಹಾಕಿದೆ. ಯಾಕಂತಂದರೆ ಇವನಿಗೂ ಹುಷಾರಿಲ್ವಲ್ಲ, ಇವನಿಗೂ ಕೂಡ ಸಿರಪ್ ಹಾಕಬೇಕಾಗಿತ್ತು. ಇವನು ಮಲ್ಕೊಂಡಿದ್ದಾನೆ. ಮತ್ತು ಈ ಕಡೆ ರೂಮಲ್ಲಿ ಇವನು ಎದ್ದು ಮಲಗಿದ್ದಾನೆ. ಸ್ವಲ್ಪ ಎದ್ದು ಬಿಟ್ಟರೆ ಅಂದರೆ ಸ್ವಲ್ಪ ಶಬ್ದ ಆದರೆ ಎದ್ದು ಬಿಡ್ತಾರೆ ಇಬ್ಬರು. ಅದಕ್ಕೋಸ್ಕರ ನಾನಿನ್ನೂ ಸ್ನಾನ ಆಗಿಲ್ಲ. ಸ್ನಾನ ಕೂಡ ಮಾಡಬೇಕು. ಇನ್ನೇನು ರಕ್ಷಿತ್ ಬರ್ತಾರೆ, ಬಂದರೆ ಅವ್ರು ಊಟ ಮಾಡಿಕೊಂಡ್ರೆ ಆಯಿತು. ಊಟ ಮಾಡಿ ಮುಗಿದ್ರೆ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಹಂಗೆ ವಿಜಿಲ್ಲು ಆಗ್ತಾಯಿದೆ ರೈಸು. ಈ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದರೆ ತುಂಬ ಕಷ್ಟ. ಯಾಕಂದರೆ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿರುತ್ತೆ, ಸಿರಪ್ ಆಗೋದಿರುತ್ತೆ. ಹಾಗೇ ಆಚೆ ಕಡೆಯಿಂದ ತಂದು ತಿನ್ನೋ ಅಷ್ಟು ಹೆಲ್ದಿಯಾಗಿರಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೂ ಅಡುಗೆ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಒಂಥರ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಈ ಟೈಮಲ್ಲೇ ಅನಿಸೋದು ಯಾರಾದರೂ ನಮಗೆ ಒಂಥರ ಹೆಲ್ಪಿಂಗ್ ಆಗಿರಬೇಕು ಅಂತ ಹೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ನನಗೆ ರೂಢಿ ಇದೆ, ನಾನೆಲ್ಲ ಒಬ್ಬಳೇ ಹ್ಯಾಂಡಲ್ ಮಾಡ್ತೀನಿ. ನನಗೆ ಯಾವಾಗಲೂ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಯಾವತ್ತೂ ಆಗಲ್ಲ. ಅದಕ್ಕೋಸ್ಕರ ಇವತ್ತಿನ ದಿನ ಹೆಂಗೋ ಮ್ಯಾನೇಜ್ ಮಾಡಿದೆ ಅಂತಲೂ ಹೇಳ್ಬೋದು. ವಿಜಿಲ್ ಆಯಿತು. ಕುಕ್ಕರ್ನು ಕೂಡ ಆಫ್ ಮಾಡ್ತೀನಿ. ರೈಸ್ ಒಂದು ಬಿಸಿ ಆದರೆ ಅವನು ತಿಂತಾನಲ್ವ, ಅದಕ್ಕೋಸ್ಕರ ಇವ್ರು ಬಂದು ಊಟ ಮಾಡ್ಕೊಂಡು ಹೋದರೆ ನಾನು ಊಟ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಫ್ರೆಂಡು ಬ್ಲ್ಯಾಕ್ ಗ್ರೇಪ್ಸ್ ಕೊಟ್ಟಿದ್ದರು. ಸ್ವಲ್ಪ ಇದ್ರದ್ದು ಜ್ಯೂಸ್ ಮಾಡಿಕೊಡೋಣ ರಕ್ಷಿತ್ಗೆ ಅಂತ
ಮತ್ತು ಶ್ರೇಯಾಂಕು ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸ್ವಲ್ಪ ಫೀವರ್ ಬಂದಾಗ ಈ ಥರ ಜ್ಯೂಸು ಗ್ರೇಪ್ಸ್ ಜ್ಯೂಸ್ ಕುಡಿದ್ರೆ ಸ್ವಲ್ಪ ಬೇಗ ಹುಷಾರಾಗ್ತಾರೆ ಅಂತ ನಾನು ಚಿಕ್ಕವರಿರುವಾಗ ಈ ಥರ ನಂಗೆ ಹುಷಾರಿಲ್ದಾಗ ಈ ಥರ ಗ್ರೇಪ್ಸ್ ಜ್ಯೂಸ್ ಕುಡಿದಾಗ ಸ್ವಲ್ಪ ಇಮ್ಯುನಿಟಿ ಇರಲ್ವಲ್ಲ, ಹುಷಾರಿಲ್ದಾಗ ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಿ ಬಂದು ಒಂಥರ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಕುಡಿತಾಯಿದ್ವಿ. ಇವನಿಗೂ ಮಾಡಿಕೊಡೋಣ ಅಂತ ಇದಕ್ಕೆ ಸ್ವಲ್ಪ ಮಾಡಿಕೊಡ್ತಾಯಿದ್ದೀನಿ. ಹೊಸದು ಮಿಕ್ಸರ್ ತೊಗೊಂಡಿದ್ವಲ್ಲ, ಅದ್ರ ಜೊತೆ ಜ್ಯೂಸರ್ ಬಂದಿತ್ತು. ಸೊ ಒನ್ ಟೈಮು ಮಾಡಿರಲಿಲ್ಲ, ಹಾಗೆ ಮಾಡಿ ಟ್ರೈ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಇದೇ ಹೊಸದು ಜ್ಯೂಸರಲ್ಲಿ ಗ್ರೇಪ್ಸ್ನೆಲ್ಲ ಹಾಕಿ ಇದ್ರ ಜೊತೆ 1 ಸ್ಪೂನ್ ಸಕ್ಕರೆನ ಹಾಕಿಬಿಟ್ಟು ಸೇರಿಸ್ಕೊಂಡು ಜ್ಯೂಸ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇದನ್ನು ಕುಡಿದ್ಬಿಟ್ಟು ಇವತ್ತಿನ ಡೇ ಮುಗಿಸ್ವಿ. ಯಾರಿಗೆಲ್ಲ ನಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.